ಸಿಂದಗಿ ತಾಲೂಕಿನ ಗೋಲಗೇರಿ ವಲಯದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಭಾಷ್ ಗೌಡ ಪಾಟೀಲ ಅವರಿಗೆ ಗ್ರಾಮದ ಮುಖಂಡರು ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಕೂಡಲೇ ರೈತರ ಪರವಾಗಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಆದರೆ ಈ ಭಾಗದ ರೈತರು ನಂಬಿಕೊಂಡಿರುವ ಜೋಳ, ಸಜ್ಜೆ ಹಾಗೂ ಲಿಂಬೆ ಬೆಳೆಗಳು ಕೈಗೆ ಬರಬೇಕಾದರೆ ಏಪ್ರಿಲ್ 15ರವರೆಗಾದರೂ ನೀರು ಅಗತ್ಯ. ಒಂದು ವೇಳೆ ಸರ್ಕಾರ ರೈತರ ಮನವಿ ಸ್ಪಂದಿಸದಿದ್ದರೆ ಸಮಸ್ತ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಸುಭಾಷ್ ಗೌಡರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಡಿ ಕೊರವಾರ, ವಿಶ್ವನಾಥ್ ನಾಯ್ಕರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ರೈತರ ಬದುಕು ಹಸನಾಗಲು ನೀರು ಅನಿವಾರ್ಯ. ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ ಎಂದಿದ್ದಾರೆ. ರೈತ ಸಂಘದ ಅಧ್ಯಕ್ಷ ಸುರೇಶನ ಗೋಲಗೇರಿ ವಲಯ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನನ್ನು ನಮ್ಮ ಗೋಲಗೇರಿ ಗ್ರಾಮದ ಹಿರಿಯರಾದಂಥ ಎಲ್ಲ ನನ್ನ ಮುಖಂಡರನ್ನು ನಾನು ಕರೆಸಿ ಗೌರವಿಸಿದೆ, ಅದಕ್ಕೂ ಧನ್ಯವಾದಗಳು. ಮುಂದೆ ಇನ್ನೇನು ಪ್ರೆಸ್ ಮೀಟಿಂಗ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಇದು ಕೆನಲ್ ನೀರು ಏಪ್ರಿಲ್ 2 ಬೇಡ 3 ತಾರೀಕು ಬಂದ್ ಮಾಡ್ತಾರೆ. ಅದು ಬಂದ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಪ್ರೆಸ್ ಮೀಟಿಂಗ್ ಮಾಡ್ಲಾಕತ್ತೀವಿ. ಮುಂದೆ ಇದಕ್ಕೆ ಏನಾದರೂ 15 ತಾರೀಕು ತನಕ ಬಿಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ರೈತರಿಗೆ ಅನುಕೂಲ ಆಯ್ತು ಅಂತಂದ್ರೆ ಎಲ್ಲರಿಗೂ ಒಂದು ಅನುಕೂಲ ಆದಂಥ ಒಂದು ವಿಷಯ ಅದು. ಅದಕ್ಕೆ ಆದಷ್ಟು 15 ತಾರೀಕು ತನಕ ಬಂದ್ ಮಾಡ್ಲಿಕ್ಕಂದ್ರೆ ಅನುಕೂಲ ಆಗ್ತದೆ. ಮತ್ತು 2-3 ತಾರೀಕು ಬಂದ್ ಮಾಡಿದ್ರೆ ನಾವು ರೈತರು ಕರ್ಕೊಂಡು ಒಂದು ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಎಲ್ಲ ನಮ್ಮ ಗೌರ್ಮೆಂಟ್ ಇವತ್ತು ಗೌರ್ಮೆಂಟ್ ತಹಸೀಲ್ದಾರ್ಗಾಗಲಿ ಕೆವಿಜನ್ಗಾಗಲಿ ನಾವು ಸ್ಟ್ರೈಕ್ ಮುಖಾಂತರ ಇದು ಮಾಡಿ ಎಚ್ಚರಿಕೆ ಕೊಡ್ಬೇಕಾಗ್ತದೆ. ಅದಕ್ಕೆ ಧನ್ಯವಾದ.